ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಭಾನುವಾರದ ಸುವಾರ್ತೆಯ ವಾಚನಗಳ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿರುವ ಭಾನುವಾರ ಸಾಧಾರಣ ಕಾಲದ 11ನೆಯ ಭಾನುವಾರ, ಜೂನ್ ತಾರೀಕು 18. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಧ್ಯಾನಿಸಲಿರುವ ಈ ವಾಚನಗಳನ್ನು ನಾವು ಅರ್ಥೈಸುವಂತೆ ಪವಿತ್ರಾತ್ಮರ ವರವನ್ನು ನಮಗೆ ಕರುಣಿಸು. ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸು. ಈ ವಾಚನಗಳು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬಲಪಡಿಸಲಿ, ಸೌಖ್ಯವನ್ನು ತರಲಿ ಮಾತ್ರವಲ್ಲ, ಭಾನುವಾರದ ದಿನದ ಆರಾಧನಾ ವಿಧಿಗೆ ನಮ್ಮನ್ನೇ ಸಿದ್ಧಪಡಿಸಿಕೊಂಡು ಹೋಗಲು ಬೇಕಾದ ವರವನ್ನು ಕರುಣಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ವಿಮೋಚನಾ ಕಾಂಡದಿಂದ ವಾಚನ, ಅಧ್ಯಾಯ 19, ವಾಕ್ಯಗಳು 2ರಿಂದ 6. ಇಸ್ರಾಯೇಲರು ರೆಫೀದೀಮನ್ನು ಬಿಟ್ಟು ಆ ಮರುಭೂಮಿಗೆ ಬಂದು ಅಲ್ಲಿನ ಬೆಟ್ಟಕ್ಕೆ ಎದುರಾಗಿ ಇಳಿದುಕೊಂಡರು. ಮೋಶೆ ಆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಬಂದನು. ಸರ್ವೇಶ್ವರ ಸ್ವಾಮಿ ಬೆಟ್ಟದ ಮೇಲಿಂದ ಕೂಗಿ ಅವನಿಗೆ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳು. ನಾನು ಈಜಿಪ್ಟಿನವರಿಗೆ ಏನು ಮಾಡಿದೆನೆಂದು ನೀವು ನೋಡಿದ್ದೀರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತು ಈ ನನ್ನ ಸ್ಥಳಕ್ಕೆ ಸೇರಿಸಿದ್ದೇನೆ. ಇದೆಲ್ಲ ನಿಮಗೆ ಗೊತ್ತಿದೆ. ಹೀಗಿರಲು ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲಾ ಜನಾಂಗಗಳಲ್ಲೂ ನನಗೆ ಸ್ವಕೀಯ ಜನರಾಗುವಿರಿ. ಅಲ್ಲದೆ ನೀವು ನನಗೆ ಯಾಜಕ, ರಾಜವಂಶ ಹಾಗೂ ಪರಿಶುದ್ಧ ಜನಾಂಗ ಆಗುವಿರಿ. ಇಸ್ರಾಯೇಲರಿಗೆ ನೀನು ತಿಳಿಸಬೇಕಾದ ವಿಷಯವಿದು ಎಂದರು. ಕೀರ್ತನೆ 100, ಶ್ಲೋಕ. ಸೃಷ್ಟಿಕರ್ತ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಸೃಷ್ಟಿಕರ್ತ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು, ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಸೃಷ್ಟಿಕರ್ತ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಹೌದು, ಪ್ರಭುವೆನಿತೋ ಒಳ್ಳೆಯವನು. ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಸೃಷ್ಟಿಕರ್ತ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಮತ್ತಾಯನ ಶುಭ ಸಂದೇಶದಿಂದ 2ನೆಯ ವಾಚನ, ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರದಿಂದ, ಅಧ್ಯಾಯ 5, ವಾಕ್ಯಗಳು 6ರಿಂದ 11. ರೋಮನ್ಸ್ ಚಾಪ್ಟರ್ 5 ವರ್ಸಸ್ 6 to 11. ಸಹೋದರರೇ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ. ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಟ್ಟನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೇವೆ. ಹೀಗಿರಲಾಗಿ ಬರಲಿರುವ ದೈವ ಕೋಪಾಗ್ನಿಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ? ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು. ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಜೀವದ ಮೂಲಕ ಉದ್ಧಾರ ಹೊಂದುತ್ತೇವೆ ಎಂಬುದು ಮತ್ತಷ್ಟು ಖಚಿತವಲ್ಲವೇ? ಅಷ್ಟೇ ಅಲ್ಲದೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿಸಿರುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ. ಮತ್ತಾಯನ ಶುಭ ಸಂದೇಶ, ಅಧ್ಯಾಯ 9, ವಾಕ್ಯಗಳು 36
ಹಾಗೂ 10ನೇ ಅಧ್ಯಾಯ 8ರ ತನಕ. ಆ ಕಾಲದಲ್ಲಿ ಯೇಸು ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲಾ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು, ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯೇನೋ ಹೇರಳ, ಕೊಯ್ಲುಗಾರರೋ ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಯೇಸು ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲಾ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿ ಪ್ರೇಷಿತರ ಹೆಸರುಗಳು ಇವು: ಮೊದಲನೆಯವನು ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಅಂದ್ರೇಯ, ಜೆಬೆದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೋವಾನ, ಫಿಲಿಪ ಮತ್ತು ಬರ್ತಲೋಮಾಯ, ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ, ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ, ದೇಶಾಭಿಮಾನಿ ಎಂದು ಕರೆಯಲಾದ ಸಿಮೋನ ಮತ್ತು ಗುರುದ್ರೋಹಿ ಆಗಲಿದ್ದ ಯೂದ ಇಸ್ಕಾರಿಯೋತ. ಆ 12 ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶ ಇದು: ಪರಕೀಯರತ್ತ ಹೋಗಲೇಬೇಡಿ, ಸಮಾರ್ಯದವರ ಯಾವ ಊರಿಗೂ ಕಾಲಿಡಬೇಡಿ. ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 11ನೆಯ ಭಾನುವಾರದಲ್ಲಿ ನಾವಿದ್ದೀವಿ. ಇಂದು ವಾಚನಗಳನ್ನು ನಾವು ಆಲಿಸಿದೆವು. ಮೊದಲನೇ ವಾಚನದಿಂದ ನಾವು ಧ್ಯಾನಿಸೋಣ. ಮೊದಲನೇ ವಾಚನ ವಿಮೋಚನಾ ಕಾಂಡ. ದೇವರು ಜನರನ್ನು, ಅಂದರೆ ಇಸ್ರಾಯೇಲರನ್ನು ಸರ್ವೇಶ್ವರ ದೇವರು ಬಿಡುಗಡೆ ಮಾಡಿದ ಒಂದು ಸಂದೇಶವನ್ನು ಕೊಡುವ ವಾಚನ. ಈ ವಾಚನದಲ್ಲಿ ನಾವು ನೋಡುತ್ತೇವೆ, ದೇವರು ಇಸ್ರಾಯೇಲರಿಗೆ ಹೇಳುವ ಮಾತುಗಳನ್ನು. ಇಸ್ರಾಯೇಲರು ರೆಫೀದೀಮನ್ನು ಬಿಟ್ಟು ಆ ಮರುಭೂಮಿಗೆ ಬಂದು ಅಲ್ಲಿನ ಬೆಟ್ಟಕ್ಕೆ ಎದುರಾಗಿ ಇಳಿದುಕೊಂಡರು. ಮೋಶೆ ಆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಬಂದನು. ಸರ್ವೇಶ್ವರ ಸ್ವಾಮಿ ಬೆಟ್ಟದ ಮೇಲಿಂದ ಕೂಗಿ ಅವನಿಗೆ, ನೀನು ಈ ಸಂದೇಶವನ್ನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಹೇಳಬೇಕು. ಏನು? ನಾನು ಈಜಿಪ್ಟಿನವರಿಗೆ ಏನು ಮಾಡಿದ್ದೇನೆಂದು ನೀವು ನೋಡಿದ್ದೀರಿ. ನಾನು ಈಜಿಪ್ಟಿನವರಿಗೆ ಸೋಲಿಸಿದ್ದೀನಿ, ನಿಮಗೆ ಜಯ ಕೊಟ್ಟಿದ್ದೀನಿ, ಅವರ ಕೈಗಳಿಂದ ನಿಮ್ಮನ್ನು ಬಿಡಿಸಿದ್ದೀನಿ, ದಾಸ್ಯತ್ವದಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ತಂದಿದ್ದೀನಿ. ಅದನ್ನೇ ಹೇಳ್ತಾರೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ಹೇಗೆ ಆ ಹದ್ದು ತನ್ನ ಮರಿಗಳನ್ನು ಪ್ರೀತಿಸುತ್ತೆ, ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಹೊತ್ತು ಈ ನನ್ನ ಸ್ಥಳಕ್ಕೆ ಸೇರಿಸಿದ್ದೇನೆ. ವಾಗ್ದತ್ತ ನಾಡಿಗೆ ನಿಮ್ಮನ್ನು ಬರಮಾಡಿಸಿದ್ದೇನೆ. ಇದೆಲ್ಲ ನಿಮಗೆ ಗೊತ್ತಿದೆ, ಅವುಗಳನ್ನು ನೀವು ಮರೆಯಬಾರದು. ಹೀಗಿರಲು ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲಾ ಜನಾಂಗಗಳಲ್ಲೂ ನನಗೆ ಸ್ವಕೀಯ ಜನರಾಗುವಿರಿ. ಅಲ್ಲದೆ ನೀವು ನನಗೆ ಯಾಜಕ, ರಾಜವಂಶ ಹಾಗೂ ಪರಿಶುದ್ಧ ಜನಾಂಗ ಆಗುವಿರಿ. ಇಸ್ರಾಯೇಲರಿಗೆ ನೀನು ತಿಳಿಸಬೇಕಾದ ವಿಷಯ ಇದು. ನೀವು ನನಗೆ ಪರಿಶುದ್ಧ ಜನಾಂಗ. ಇದನ್ನೇ ಸಂತ ಪೇತ್ರರು ಕೂಡ ನಮಗೆ ಹೇಳ್ತಾರೆ, ನಾವು ಯಾಜಕ ವಂಶದವರು, ರಾಜವರ್ಗ ವಂಶದವರು, ಹಾಗೂ ನಾವು ಪರಿಶುದ್ಧ. ಏಕೆ ನಾವು ಪರಿಶುದ್ಧತೆ? ನಮಗೆ ಪರಿಶುದ್ಧತೆ ಬರೋದು ನಮ್ಮ ಯಾವುದೇ ಒಂದು ಗುಣನಡತೆಯಿಂದ ಅಥವಾ ನಮ್ಮ ಮೆರಿಟಿನಿಂದ ಅಲ್ಲ, ಯೋಗ್ಯತೆಯಿಂದ ಅಲ್ಲ, ಬದಲಾಗಿ ದೇವರ ಕೃಪೆ, ಕರುಣೆ, ಪ್ರೀತಿ ಹಾಗೂ ದಯೆಯಿಂದ. ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿ ಬಾಳಬೇಕು, ದೇವರ ಜೊತೆಗೆ ಬಾಳಬೇಕು, ದೇವರನ್ನು ಅಗಲಿ ನಾವು ಬಾಳಬಾರ್ದು. 100ನೇ ಕೀರ್ತನೆ, ದೇವರು ನಮ್ಮನ್ನು ಸೃಷ್ಟಿಸಿದ ದೇವರು, ಅವರು
ಅವರು ನಮ್ಮನ್ನು ಮೇಯಿಸುತ್ತಾರೆ. ಆತನೇ ಮೇಯಿಸುವ ಕುರಿಗಳು, ಅಂದ್ರೆ ಉತ್ತಮವಾದ ಮೇವನ್ನು ನಮಗೆ ಅವರು ಕೊಡುತ್ತಾರೆ. ಇವತ್ತು ನಮಗೆ ಸಂಸ್ಕಾರಗಳ ಮೂಲಕ ಅದನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಾವು ಏನ್ ಮಾಡಬೇಕು? ಭೂನಿವಾಸಿಗಳೇ, ಜಯಘೋಷ ಮಾಡಿ ಸಂತೋಷದಿಂದ ಸೇವೆ ಮಾಡಿ, ದೇವರು ಎಂಬುದನ್ನು, ಪ್ರಭುವೇ ದೇವರು ಎಂಬುದನ್ನು ಮರೆತು ಬಿಡಬೇಡಿ. ಆತ ಸೃಷ್ಟಿಕರ್ತ, ಆತನವರು ನಾವು, ಆತ ಮೇಯಿಸುವ ಕುರಿಗಳು ನಾವು. ಪ್ರಭು ಒಳ್ಳೆಯವನು, ಆತನ ಪ್ರೀತಿ ಯುಗ ಯುಗಕ್ಕೂ, ಸತ್ಯತೆ ತಲಾಂತರಕ್ಕೂ. ಇದನ್ನು ಮರೆಯದೆ ಸೃಷ್ಟಿಕರ್ತನನ್ನು ನೀವು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಿ. 2ನೇ ವಾಚನದಲ್ಲಿ ನಾವು ನೋಡ್ತೀವಿ, ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರು. ಯೋಹಾನ 3:16 ನಮಗೆ ಗೊತ್ತಿದೆ, ದೇವರು ಎಷ್ಟಾಗಿ ಪ್ರೀತಿಸಿದ ತಮ್ಮ ಏಕಮಾತ್ರ ಪುತ್ರನನ್ನೇ ಧಾರೆ ಎರೆದರು. ಅದನ್ನೇ ನಮಗೆ ಸಂತ ಪೌಲರು ವಿವರಿಸಿ ಹೇಳುತ್ತಾರೆ, ಹೇಗೆ ಪ್ರೀತಿಸಿದರು. ಸಹೋದರರೇ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ನೋಡಿ, ನಾವು ಪಾಪಿಗಳಾಗಿದ್ದಾಗ ದೇವರು ಯೇಸುವನ್ನು ಕಳುಹಿಸಿದರು. ಅವರು ನಮಗಾಗಿ ಪ್ರಾಣ ತ್ಯಾಗ ಮಾಡಿ ಪಾಪದಿಂದ ನಮ್ಮನ್ನು ವಿಮೋಚಿಸಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ. ಸತ್ಪುರುಷನಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟಾನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಇದು ದೇವರ ಶ್ರೇಷ್ಠವಾದ ಒಂದು ಆಶೀರ್ವಾದ, ಇದು ದೇವರ ಕೊಡುಗೆ. ನಾವು ಪಾಪಿಗಳಾಗಿರುವಾಗ, ಅಂದ್ರೆ ಇವತ್ತೂ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಪ್ರಭು ಯೇಸು ನಮ್ಮನ್ನು ಪ್ರೀತಿಸುತ್ತಾರೆ. ಇದರಿಂದ ದೇವರಿಗೆ ನಮ್ಮ ಮೇಲಿರುವ ಪ್ರೀತಿ ಎಷ್ಟೊಂದು ವ್ಯಕ್ತವಾಗುತ್ತೆ. ಆದ್ದರಿಂದ ನಾವು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮ್ಮನ್ನು ಪ್ರೀತಿಸಲ್ಲ ಅಂತೇಳಿ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೀವಿ. ಹೀಗಿರಲಾಗಿ ಬರಲಿರುವ ದೈವ ಕೋಪಾಗ್ನಿಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೀವಿ. ನೋಡಿ, ನಾವು ಯೇಸು ಸ್ವಾಮಿ ಇರುವುದರಿಂದ ನಮಗೆ ರಕ್ಷಣೆ ಇದೆ, ನಿತ್ಯ ಜೀವ ಇದೆ. ಆದ್ದರಿಂದ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಮಾಡಿದಾಗ ಈ ನಿತ್ಯ ಮರಣದಿಂದ, ನಿತ್ಯ ಕೋಪದಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ, ಕಾಪಾಡುತ್ತಾರೆ ಮತ್ತು ಬಿಡುಗಡೆಗೊಳಿಸುತ್ತಾರೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವು ದೇವರೊಡನೆ ಸತ್ಸಂಬಂಧದಲ್ಲಿದ್ದೀವಿ. ಆದ್ದರಿಂದ ನಮಗೆ ನಿತ್ಯ ಕೋಪಾಗ್ನಿಯಿಂದ ಅವರು ರಕ್ಷಿಸುತ್ತಾರೆ. ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರ ಮಗನ ಮರಣದ ಮೂಲಕ ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿದರು. ನಾವು ಶತ್ರುಗಳಾಗಿದ್ದರೂ ದೇವರು ನಮ್ಮನ್ನು ತಮ್ಮ ಮಿತ್ರರನ್ನಾಗಿಸಿದರು. ಅದಕ್ಕೆ ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಇನ್ನು ಸ್ನೇಹಿತರಂತ ಕರೀತೀನಿ, ಗುಲಾಮರು ಅಲ್ಲ, ಸೇವಕರು ಅಲ್ಲ, ದಾಸರು ಅಲ್ಲ. ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಜೀವದ ಮೂಲಕ ಉದ್ಧಾರ ಹೊಂದುತ್ತೇವೆ. ಇವತ್ತು ನಾವು ಕ್ರಿಸ್ತ ಯೇಸುವಿನ ಜೀವದ ಮೂಲಕ ಉದ್ಧಾರ ಹೊಂದುತ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿಸಿರುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ. ಯೇಸು ಮೂಲಕವೇ ನಾವು ಹೆಮ್ಮೆ ಪಡುತ್ತೇವೆ, ಯೇಸು ಮೂಲಕವೇ ನಾವು ಆರಾಧಿಸುತ್ತೇವೆ, ಯೇಸುವಿನ ಮೂಲಕವೇ ನಾವೆಲ್ಲ ಪ್ರಾರ್ಥನೆಗಳನ್ನು ತಂದೆಯಾದ ದೇವರಿಗೆ ಒಪ್ಪಿಸುತ್ತೇವೆ. ತಂದೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಾನು ಬಂದಿದ್ದು ಯಾವುದಕ್ಕಾಗಿ, ತಾನು ತನಗೆ ಕೊಟ್ಟ ಒಂದು ಪ್ರೇಷಿತ ಕಾರ್ಯ ಯಾವುದಕ್ಕಾಗಿ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತಾರೆ. ಯೇಸು ಸ್ವಾಮಿ ಶುಭ ಸಂದೇಶವನ್ನು ಸಾರುತ್ತಾ ಊರೂರುಗಳಲ್ಲೂ ಹೋಗುತ್ತಿದ್ದರು, ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸುತ್ತಿದ್ದರು ಹಾಗೂ ಶುಭ ಸಂದೇಶವನ್ನು ಅವರು ಸಾರುತ್ತಿದ್ದರು. ಏನ್ ಮಾಡ್ತಿದ್ರು? ಎಲ್ಲಾ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಇವತ್ತು ಕೂಡ ಈ ಸ್ವಾರ್ಥೆಯನ್ನು ಆಲಿಸುವ ನಮಗೆ ಅವರು ಗುಣಪಡಿಸುತ್ತಾರೆ. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು, ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ಶಿಷ್ಯರಿಗೆ ಏನು ಹೇಳಿದರು? ಬೆಳೆಯನ್ನು ಹೇರಳ ಇದೆ, ಕೊಯ್ಲುಗಾರರು ವಿರಳ. ಅಂದ್ರೆ ಸ್ವಾರ್ಥೆಯನ್ನು ಕೊಡುವವರು, ಸ್ವಾರ್ಥೆ ಸಾರುವವರು ವಿರಳರಾಗಿದ್ದಾರೆ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಅಂದ್ರೆ ಸರ್ವೇಶ್ವರನನ್ನು ನೀವು ಪ್ರಾರ್ಥಿಸಿರಿ. ಅದಕ್ಕಾಗಿ ನಾವು ದೈವ ಕರೆಗಾಗಿ, ಸ್ವಾರ್ಥೆಗಾಗಿ, ಸ್ವಾರ್ಥಿಕರಿಗಾಗಿ, ಮಧ್ಯಸ್ಥಿಕ ಪ್ರಾರ್ಥನಾ ತಂಡದವರಿಗಾಗಿ ಅಥವಾ ನವೀಕರಣ ಸಂಚಲನಕ್ಕಾಗಿ, ವಿಶೇಷವಾಗಿ ಎಲ್ಲಾ ಪ್ರಾರ್ಥನಾ ಕೂಟಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಆಮೇಲೆ ಅವ್ರು ಏನ್ ಮಾಡ್ತಾರೆ? ತಮ್ಮ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ. ನೋಡಿ, ಶಿಷ್ಯರಿಗೆ ಅವರು ಅಧಿಕಾರವನ್ನು ಕೊಡುತ್ತಾರೆ. ಸುವಾರ್ತೆ ಒಟ್ಟಿಗೆ ಈ ಅಧಿಕಾರವೂ ಬರುತ್ತೆ. ಏನು? ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ, ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟರು. ಅಂದ್ರೆ ಸುವಾರ್ತೆಯಲ್ಲಿ ದೇವರು ಈ ಅಧಿಕಾರ, ರೋಗ ರುಜಿನಗಳ ಸೌಖ್ಯ ಹೊಂದುತ್ತೆ ಮತ್ತು ದೆವ್ವಗಳು ಓಡಿ ಹೋಗುತ್ತವೆ, ದೇವರ ಕರುಣೆ ಇಳಿದು ಬರುತ್ತದೆ.
ನಾವು ಸುವಾರ್ತೆ ಸಾರಿದ್ರೆ ಸಾಕು, ಉಳಿದದ್ದೇನು ನಾವು ಮಾಡಬೇಕಾಗಿಲ್ಲ. ನಾನು ಸುಮಾರು ವರ್ಷಗಳಿಂದ ನೋಡಿದ್ದೀನಿ, ಸುವಾರ್ತೆ ಸಾರುವಾಗ ಆ ಸುವಾರ್ತೆ ಕೆಲಸ ಮಾಡುತ್ತೆ, ಯಾವುದು ವ್ಯಕ್ತಿ ಅಲ್ಲ, ವ್ಯಕ್ತಿಯ ಶಕ್ತಿ, ಅದರ ಕ್ರೆಡಿಟ್ ನಮಗಲ್ಲ, ಅದರೆಲ್ಲವೂ ದೇವರಿಗೆ ಸೇರಬೇಕಾದದ್ದು. ಯಾಕಂದ್ರೆ ದೇವರು ಮಾಡ್ತಾ ಇದ್ದಾರೆ, ನಾವು ಕೇವಲ ಸಾಧನ ಮಾತ್ರ. ಅವರು ಯಾರನ್ನು ಆರಿಸಿಕೊಂಡ್ರು? 12 ಮಂದಿ ಪ್ರೇಷಿತರು, ಅವರ ಹೆಸರುಗಳು ಇಲ್ಲಿ ಕೊಡಲಾಗಿವೆ. ಸಿಮೋನ, ಅವರ ಸಹೋದರ ಅಂದ್ರೆಯ, ಜೆಬೆದೆಯನ ಮಕ್ಕಳು ಯಾಕೋಬ ಮತ್ತು ಯೋವಾನ. ಯೇಸು ಯಾವಾಗಲೂ ಸಿಮೋನ, ಯೋವಾನ, ಯಾಕೋಬನನ್ನು ಜೊತೆಗೆ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಫಿಲಿಪ್ಪ, ಬರ್ತಲೋಮಾಯ, ಥೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ, ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ, ದೇಶಾಭಿಮಾನಿಯನ್ನು ಕರೆಯಲಾದ ಸಿಮೋನ ಮತ್ತು ಗುರುದ್ರೋಹಿ ಆಗಲಿದ್ದ ಇಸ್ಕಾರಿಯೋತ ಯೂದ. ಆ 12 ಮಂದಿಯ ನಿಯೋಗವನ್ನು ಕಳಿಸುವಾಗ ಯೇಸು ಕೊಟ್ಟ ಆದೇಶ ಇದು: ಪರಕೀಯರತ್ತ ಹೋಗಲೇಬೇಡಿ, ಸಮಾರ್ಯದವರ ಯಾವ ಊರಿಗೂ ಕಾಲಿಡಬೇಡಿ, ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ನೋಡಿ, ಯಾಕೆಂದ್ರೆ ಮತ್ತಾಯ ಬರೀತಾ ಇದ್ದಾನೆ ಯಹೂದ್ಯರನ್ನು ಮನಸ್ಸಿನಲ್ಲಿಟ್ಟು. ಯಾಕೆಂದ್ರೆ ಅವರು ಕರೆಯಲ್ಪಟ್ಟವರು, ಅವರಿಗೆ ಮೊದಲು ಸುವಾರ್ತೆ ಸಾರಿ, ತದನಂತರ ಆ ಸುವಾರ್ತೆಯನ್ನು ದೇವರು ವಿಸ್ತರಿಸುತ್ತಾರೆ. ನೀವೆಲ್ಲಿ ಹೋಗಿ ನೀವೇನು ಹೇಳಬೇಕು? ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ದೇವರ ಸಾಮ್ರಾಜ್ಯ ಸಮೀಪಿಸಿದ ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠ ರೋಗಿಗಳನ್ನು ಸೌಖ್ಯ ಮಾಡಿರಿ, ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಪಡೆಯಿರಿ, ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡುವಿರಿ. ದೇವರ ಸೌಖ್ಯ, ದೇವರ ಆಶೀರ್ವಾದ ಉಚಿತ. ಆದ್ದರಿಂದ ನಾವು ದೇವರ ವಾಕ್ಯದಲ್ಲಿ ನಂಬಿಕೆ ಇಡಬೇಕು. ದೇವರ ವಾಕ್ಯವಾದ ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ಜೀವಿಸಬೇಕು. ಈ 3 ವಾಚನಗಳು ನಮ್ಮನ್ನು ದೇವರ ಪ್ರೀತಿಯೆಡೆಗೆ, ದೇವರ ರಕ್ಷಣೆಯ ಕಕ್ಷೆಯೆಡೆಗೆ ಮತ್ತು ಪಾಪ ವರ್ಜಿಸಿ ದೇವರ ಪ್ರೀತಿಯಲ್ಲಿ ಜೀವಿಸುವುದರೆಡೆಗೆ ಮಾತ್ರವಲ್ಲ, ನಮಗೆ ಒಂದು ಆದೇಶವನ್ನು ಕೊಡುತ್ತಾರೆ. ಪ್ರತಿಯೊಬ್ಬ ಕ್ರೈಸ್ತ ಸಾಕ್ಷಿಯಾಗಿ ಬಾಳಬೇಕು. ನಾನು ನನ್ನ ಧರ್ಮ ಕೇಂದ್ರದಲ್ಲಿರುವ ಎಲ್ಲಾ ಸಂಘಟನೆಗಳಲ್ಲಿ ಮತ್ತು ಧರ್ಮ ಕೇಂದ್ರದಲ್ಲಿ ನಾನು ಸದಾ ಒಂದು ಸಕಾರಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ನಾನು ಎಲ್ಲದರಲ್ಲೂ ಪಾಲುಗೊಂಡು ನಾನು ನನ್ನ ವಿಶ್ವಾಸಕ್ಕೆ ಸಾಕ್ಷಿಯಾಗಿ ಆ ವಿಶ್ವಾಸವನ್ನು ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯಿಂದ ಕಟ್ಟಿ ಪ್ರಭು ಯೇಸುವಿಗೆ ಸಾಕ್ಷಿಯಾಗುವ ಭಾಗ್ಯ ಇಂದಿನ ಸ್ವಾರ್ಥ ನಮಗೆ ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೇ, ಇಂದು ನಾನು ಸಾರಿರುವ ಈ ಸುವಾರ್ತೆ ಆಶೀರ್ವಾದ ತರಲಿ, ಎಲ್ಲ ಕೇಡುಗಳಿಂದ ಜನರನ್ನು ರಕ್ಷಿಸಲಿ. ವಿಶೇಷವಾಗಿ ಅನಾರೋಗ್ಯದಲ್ಲಿರುವವರು ನೀವು ನೋಡಿದಿರಿ, ಹೋಗಿರಿ, ಸುವಾರ್ತೆ ಸಾರಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದಿರಿ, ರೋಗಿಗಳಿಗೆ ಸೌಖ್ಯ ಮಾಡಿರಿ, ಹಾಗೂ ಕುಷ್ಠರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಬದುಕಿಸಿರಿ ಅಂತ ಹೇಳಿದಿರಿ. ಇದೋ ವಿಶ್ವಾಸದಲ್ಲಿ ಸತ್ತವರು, ಪಾಪಗಳಿಂದ ದೂರ ಹೋದವರು ಮತ್ತೆ ವಾಪಸ್ ಬರಲಿ, ಅನಾರೋಗ್ಯದಲ್ಲಿರುವವರು ಸೌಖ್ಯಗೊಳ್ಳಲಿ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದ ಹಾಗೆ, ಸತ್ತ ಲಾಸರನಿಗೆ ಜೀವ ಕೊಟ್ಟ ಹಾಗೆ, ಕುರುಡರಿಗೆ ದೃಷ್ಟಿದಾನ ಮಾಡಿದ ಹಾಗೆ, ಯೇಸುವೆ ಈ ನಿಮಿಷದಲ್ಲಿ ಅದ್ಭುತಗಳು ಜರುಗಲಿ. ಇದನ್ನು ಆಲಿಸುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ಇಳಿದು ಬರಲಿ. ಪಾಪಗಳನ್ನು ವರ್ಜಿಸಿ ಅವರು ಯೇಸುವಿಗೆ ಸಾಕ್ಷಿಗಳಾಗಿ ಬಾಳಲಿ. ಟಚ್, ಬ್ಲೆಸ್, ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಿ ಆರೋಗ್ಯ ಭಾಗ್ಯದಲ್ಲಿ ಕಾಪಾಡಲೆಂದು ಪ್ರಾರ್ಥಿಸಿ ಆಶೀರ್ವದಿಸುತ್ತೇನೆ, ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಹಂಚಿಕೊಳ್ಳಿ.